ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬಹಮನಿ ಆದಿಲ್ಶಾಹಿಗಳು ಅಂತಕ್ಕಂಥ ಪಾಠದ ಮುಂದುವರಿದ ಭಾಗವನ್ನು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಈ ಬಹಮನಿ ಆದಿಲ್ಶಾಹಿಗಳು ಶಿಕ್ಷಣ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ಕೊಟ್ಟಂಥ ಕೊಡುಗೆಗಳ ಕುರಿತು ಹಿಂದಿನ ಅವಧಿಯಲ್ಲಿ ನಾವು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ಮೊಹಮ್ಮದ್ ಗವಾನನ ಒಂದು ಸಾಧನೆಗಳ ಕುರಿತು ಸಮಗ್ರವಾಗಿ ನಾವು ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹಾಗಾದರೆ ಈ ಬಹಮನಿ ಆದಿಲ್ಶಾಹಿಗಳು ಅವತ್ತಿನ ಒಂದು ಕಾಲದಲ್ಲಿ ಈ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅವತ್ತಿನ ಕಾಲದಲ್ಲಿ ನೀಡಿದರು ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನ ಬಹಮನಿ ಆದಿಲ್ಶಾಹಿಗಳು ಅಂತಕ್ಕಂಥವರು ಕೊಟ್ಟರು ಅಂತೇಳಿ ತಿಳಿದು ಬರ್ತಾ ಇದೆ. ಹಾಗಾದರೆ ಅವತ್ತಿನ ಕಾಲದಲ್ಲಿ ಈ ಬಹಮನಿ ಆದಿಲ್ಶಾಹಿಗಳು ಈ ಇಸ್ಲಾಂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅವತ್ತಿನ ಕಾಲದಲ್ಲಿ ನೀಡಿದರು ಅಂತಕ್ಕಂಥ ಒಂದು ಅಂಶ ಕೂಡ ನಮಗೆ ತಿಳಿದು ಬರ್ತಾ ಇದೆ. ಅವತ್ತಿನ ಒಂದು ಕಾಲದಲ್ಲಿ ಕುರಾನ್ ಪಠಣ ಅಂತಕ್ಕಂಥದ್ದು ನಡೀತಾ ಇತ್ತು ಅನ್ನೋದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಅವತ್ತಿನ ಒಂದು ಇವರು ಶಿಕ್ಷಣ ಕೊಡ್ತಕ್ಕಂಥ ಒಂದು ಕಾಲದಲ್ಲಿ ಈ ಕುರಾನ್ ಪಠಣ ಅಂತಕ್ಕಂಥದ್ದು ಶಿಕ್ಷಣದ ಒಂದು ಭಾಗವಾಗಿತ್ತು ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಹಾಗಾದರೆ ಅವತ್ತಿನ ಕಾಲದಲ್ಲಿ ಕಲಬುರಗಿ ಇರ್ಬೋದು, ಬೀದರ್ ಇರ್ಬೋದು, ಎಲಿಚಿಪುರ ಇರ್ಬೋದು, ದೌಲತಾಬಾದ್ ಅಂತಕ್ಕಂಥ ಈ 4 ಸ್ಥಳಗಳಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಕೊಡ್ತಾ ಇದ್ರು ಅಂತಕ್ಕಂಥ ಮಾತು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಈ 4 ಸ್ಥಳಗಳು ಶಿಕ್ಷಣದ ಒಂದು ಕೇಂದ್ರಗಳಾಗಿದ್ದವು. ಅವತ್ತಿನ ಕಾಲದಲ್ಲಿ ಈ ಬಹಮನಿ ಸುಲ್ತಾನರು ಕೊಡ್ತಕ್ಕಂಥ ಒಂದು ಶಿಕ್ಷಣದ ಒಂದು ಮಾಧ್ಯಮ ಇಸ್ಲಾಂ ಆಗಿತ್ತು ಅಂತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದರೆ ಅವತ್ತಿನ ಒಂದು ಮಸೀದಿಗಳಲ್ಲಿ, ಮದರಸಗಳಲ್ಲಿ ಕೊಡ್ತಕ್ಕಂಥ ಒಂದು ಶಿಕ್ಷಣದ ಒಂದು ವ್ಯವಸ್ಥೆ ಅದು ಉಚಿತವಾಗಿ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ದೊರಕ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅವತ್ತಿನ ಕಾಲದಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಉಚಿತ ವಸತಿ ಸೌಲಭ್ಯ ಕೂಡ ಅವತ್ತಿನ ಕಾಲದಲ್ಲಿ ದೊರಕ್ತಾ ಇರ್ತಕ್ಕಂಥ ಮಾತು ನಮಗೆ ಕೇಳಿ ಬರ್ತಾ ಇದೆ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಸಾಹಿತ್ಯ ಅಂತಕ್ಕಂಥ ಒಂದು ಕ್ಷೇತ್ರ. ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಅವತ್ತಿನ ಕಾಲದಲ್ಲಿ ಈ ಬಹಮನಿ ಸುಲ್ತಾನರು ಅಂತಕ್ಕಂಥವರು ನೀಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಅವತ್ತಿನ ಕಾಲದಲ್ಲಿ ಅನೇಕ ಕವಿಗಳಿಗೆ, ವಿದ್ವಾಂಸರಿಗೆ, ಬರಹಗಾರರಿಗೆ ಇವರು ತಮ್ಮ ಆಸ್ಥಾನದಲ್ಲಿ ಅಂದ್ರೆ ರಾಜಾಶ್ರಯವನ್ನು ಕೂಡ ಇವರು ನೀಡಿದ್ರು ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಫಿರೋಜ್ ಶಾ ಇರಬಹುದು, ಮೊಹಮ್ಮದ್ ಗವಾನ್ ಇರಬಹುದು, ಮೊಹಮ್ಮದ್ ಶಾ ಇರಬಹುದು, ಇವರೆಲ್ಲ ಅವತ್ತಿನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಶ್ರೇಷ್ಠ ಬರಹಗಾರರು ಕೂಡ ಇವರು ಆಗಿದ್ದರು ಅಂತೇಳಿ ಹೇಳ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಇವರ ಒಂದು ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಳ್ಳಿಕ್ಕೆ ಅನೇಕ ಕವಿಗಳಿಗೆ ಇವರು ಆಶ್ರಯವನ್ನು ಅವತ್ತಿನ ಕಾಲದಲ್ಲಿ ನೀಡಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅವತ್ತಿನ ಕಾಲದಲ್ಲಿ ಅರೇಬಿಕ್ ಇರಬಹುದು, ಪರ್ಷಿಯನ್ ಇರಬಹುದು, ಉರ್ದು, ಹೀಗೆ 3 ಭಾಷೆಗಳಲ್ಲಿ ಈ ಸಾಹಿತ್ಯ ಅಂತಕ್ಕಂಥದ್ದು ಸಾಕಷ್ಟು ಬೆಳವಣಿಗೆಯನ್ನ ಕಂಡಿತು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನ ಮೂರನೇದಾಗಿ ಬರ್ತಕ್ಕಂಥ ಒಂದು ಅಂಶ ವಾಸ್ತುಶಿಲ್ಪ ಕ್ಷೇತ್ರ ಅಂತಕ್ಕಂಥದ್ದು. ಈ ಬಹಮನಿ ಆದಿಲ್ಶಾಹಿಗಳು ಈ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೂಡ ಅಪಾರವಾಗಿರ್ತಕ್ಕಂಥ ಒಂದು ಕಾಣಿಕೆಯನ್ನ ನೀಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಅನೇಕ ಸುಂದರವಾಗಿರ್ತಕ್ಕಂಥ ಈ ಕಟ್ಟಡಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತೇಳಿ ನಾವು ಹೇಳಬಹುದು. ಅವತ್ತಿನ ಕಾಲದಲ್ಲಿ ಈ ಬಹಮನಿಗಳ ಒಂದು ಇತಿಹಾಸ ಅಂತಕ್ಕಂಥದ್ದು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಟ್ಟಡಗಳು ಕಲಬುರಗಿ ಇರ್ಬೋದು, ಬೀದರ್, ಇನ್ನಿತರ ಒಂದು ಸ್ಥಳಗಳಲ್ಲಿ ಅತಿ ಮಹತ್ವದ ಒಂದು ಸ್ಥಾನವನ್ನ ಅವತ್ತಿನ ಕಾಲದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇವರು ನಿರ್ಮಾಣ ಮಾಡಿರ್ತಕ್ಕಂಥ ಅತಿ ಆಕರ್ಷಕ ಒಂದು ಕಟ್ಟಡ ಯಾವುದು ಅಂತಂದ್ರೆ ಅದು ಕಲಬುರಗಿಯ ಒಂದು ಜಾಮಿ ಮಸೀದಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಜಾಮಿ ಮಸೀದಿ ಅಂತಕ್ಕಂಥದ್ದು ಅತಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಕಟ್ಟಡ ಇದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಅವತ್ತಿನ ಒಂದು ಕಾಲದಲ್ಲಿ
ಈ ಬಹಮನಿ ಆದಿಲ್ ಶಾಹಿಗಳು ಅಂತ ನಾವೇನು ಕರಿತಾ ಇದ್ದೀವಿ, ಅವರು ಈ ಶಿಕ್ಷಣ ಕ್ಷೇತ್ರಕ್ಕೆ ಇರಬಹುದು, ಸಾಹಿತ್ಯ ಕ್ಷೇತ್ರಕ್ಕೆ ಇರಬಹುದು, ಅಷ್ಟೇ ಅಲ್ಲದೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೂಡ ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಅವತ್ತಿನ ಕಾಲದಲ್ಲಿ ಪಟ್ಟರು ಅಂತಕ್ಕಂಥ ಮಾತು ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನು ಮುಂದುವರತಕ್ಕಂಥ ಒಂದು ಘಟಕ ಯಾವುದು ಅಂತಂದ್ರೆ, ಅವತ್ತಿನ ಕಾಲದಲ್ಲಿ ಅಂದ್ರೆ ಮಹಮ್ಮದ್ ಗವಾನನ ನಂತರ ಅನೇಕ ಶಾಹಿ ಮನೆತನಗಳು ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮಹಮ್ಮದ್ ಗವಾನನ ಮರಣದ ನಂತರ ಈ ಬಹಮನಿ ಸಾಮ್ರಾಜ್ಯ ಅಂತಕ್ಕಂಥದ್ದು ಹೆಚ್ಚು ಕಾಲ ಉಳಿಯಲಿಲ್ಲ ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ಮಹಮ್ಮದ್ ಗವಾನನ ನಂತರ ಬಂದಿರತಕ್ಕಂಥ ಈ ಮೂರನೇ ಮಹಮ್ಮದ್ ಅಂತೇಳಿ ಆತನ ಹೆಸರು, ಆತನ ನಂತರ ಬಂದಿರತಕ್ಕಂಥ ಅನೇಕ ಸುಲ್ತಾನರು ಅವರು ಅಸಮರ್ಥ ಸುಲ್ತಾನರಾಗಿದ್ದರು ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಮಹಮ್ಮದ್ ಗವಾನ್ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಆತ ಮೂರನೇ ಮಹಮ್ಮದನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಅನೇಕ ಸುಲ್ತಾನರು ತೀರಾ ಅಸಮರ್ಥ ಸುಲ್ತಾನರಾಗಿ ಕಳಪೆ ಮಟ್ಟದ ಒಂದು ಆಡಳಿತವನ್ನ ನಡೆಸಿಕೊಂಡು ಹೋದರು ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಈತನ ನಂತರ ಉತ್ತರಾಧಿಕಾರಿಯಾಗಿ ಬಂದಿರತಕ್ಕಂಥ ಮಹಮ್ಮದ್ ಅಂತೇಳಿ ಒಬ್ಬ ಬಾಲಕ, ಆತನನ್ನ ಏನ್ ಮಾಡ್ತಾ ಇದಾರ, ಸುಲ್ತಾನನಾಗಿ ಮಾಡ್ತಾ ಇದಾರ. ಆತನು ಕೂಡ ತನ್ನ ಒಂದು ರಾಜ್ಯದ ಐಕ್ಯತೆಯನ್ನ ಕಾಪಾಡುವುದರಲ್ಲಿ ಆತ ವಿಫಲನಾಗ್ತಾ ಇದ್ದಾನ. ಯಾಕಂದ್ರೆ ಆತ ಬಾಲಕನಾಗಿರುವುದರಿಂದ ಮಹಮ್ಮದ್ ಅಂತಕ್ಕಂಥ ಒಬ್ಬ ಬಾಲಕ ಆತ ಅಧಿಕಾರವನ್ನು ವಹಿಸಿಕೊಂಡ ನಂತರ ಆತ ರಾಜ್ಯದ ಒಂದು ಐಕ್ಯತೆಯನ್ನು ಕಾಪಾಡುವಲ್ಲಿ ಆತ ವಿಫಲನಾಗ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಈ ವಂಶದ ಕೊನೆಯ ಸುಲ್ತಾನನಾಗಿರ್ತಕ್ಕಂಥ ಯಾರು ಅಂದ್ರೆ ಖಾಲಿಮುಲ್ಲಾ ಅಂತೇಳಿ ಆತನ ಹೆಸರು. ಬಹಮನಿ ಸುಲ್ತಾನರ ಕೊನೆಯ ಸುಲ್ತಾನ ಯಾರು ಅಂತಂದ್ರೆ ಖಾಲಿಮುಲ್ಲಾ ಶಾ ಅಂತೇಳಿ ಆತನ ಹೆಸರು. ಆತನ ಹೆಸರು ಖಾಲಿಮುಲ್ಲಾ ಶಾ ಅಂತೇಳಿ, ಖಾಲಿಮುಲ್ಲಾ ಶಾ. ಈತನು ಕೂಡ ಏನ್ ಮಾಡಿದ್ರೆ ಅವತ್ತಿನ ಕಾಲದಲ್ಲಿ ಈತನು ಕೂಡ ಮರಣವನ್ನ ಹೊಂದ್ತಾ ಇದ್ದಾನೆ. ಬಹಮನಿ ಸುಲ್ತಾನರ ಕೊನೆಯ ಸುಲ್ತಾನ ಆಗಿರ್ತಕ್ಕಂಥ ಈ ಖಾಲಿಮುಲ್ಲಾ ಶಾ ಈತನು ಕೂಡ ಮರಣವನ್ನ ಹೊಂದ್ತಾ ಇದ್ದಾನೆ. ಈತನ ಮರಣದ ನಂತರ ಏನಾಗ್ತಾ ಇದೆ ಅಂದ್ರೆ ಈ ಬಹಮನಿ ಆದಿಲ್ ಶಾಹಿಗಳ ಒಂದು ಮನೆತನ ಅಂತಕ್ಕಂಥದ್ದು 5 ಶಾಹಿ ಮನೆತನಗಳಾಗಿ ಅದು ಒಡೆದು ಹೋಗ್ತಾ ಇದೆ. ಈ ಖಾಲಿಮುಲ್ಲಾ ಶಾ ಈತನ ಒಂದು ಮರಣದ ನಂತರ ಏನಾಗ್ತಾ ಇದೆ ಅಂದ್ರೆ ಈ 5 ಶಾಹಿ ಮನೆತನಗಳು ಅಂತಕ್ಕಂಥವು ಅಸ್ತಿತ್ವಕ್ಕೆ ಬರ್ತಾ ಇದ್ದಾವ. ಅಂದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈ ಬಹಮನಿ ರಾಜ್ಯ ಅಂತಕ್ಕಂಥದ್ದು 5 ಶಾಹಿ ರಾಜ್ಯಗಳಾಗಿ ಅದು ವಿಭಜನೆಯನ್ನ ಹೊಂದ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಆ 5 ಶಾಹಿ ಮನೆತನಗಳು ಯಾವುವು ಅನ್ನೋದರ ಕುರಿತು ಈಗ ನಾವು ತಿಳಿದುಕೊಳ್ಳಬೇಕಾಗ್ತದ. ಅವತ್ತಿನ ಕಾಲದಲ್ಲಿ ಬಹಮನಿ ರಾಜ್ಯ ಅಂತಕ್ಕಂಥದ್ದು 5 ಶಾಹಿ ರಾಜ್ಯಗಳಾಗಿ ಯಾವ ರೀತಿ ಅದು ವಿಭಜನೆಯನ್ನು ಹೊಂದಿತು ಅನ್ನೋದಕ್ಕೆ ಇವೆಲ್ಲ ಕಾರಣಗಳಾಗಿರ್ತಕ್ಕಂಥದ್ದು. ಹಾಗಾದ್ರೆ ಆ 5 ಶಾಹಿ ರಾಜ್ಯ ಮನೆತನಗಳು ಯಾವುವು ಅವತ್ತಿನ ಕಾಲದಲ್ಲಿ ಉದಯ ಹೊಂದಿರತಕ್ಕಂಥವು ಅಂದರೆ ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ವಿಜಯಪುರದ ಆದಿಲ್ ಶಾಹಿಗಳು ಅಂತಕ್ಕಂಥವ್ರು, ಎರಡನೇದಾಗಿ ಬರ್ತಕ್ಕಂಥದ್ದು ಬೀದರ್ನ ಬರೀದ್ ಶಾಹಿ ಅಂತಕ್ಕಂಥದ್ದು, ಮೂರನೇದು ಗೋಲ್ಕೊಂಡದ ಕುತುಬ್ ಶಾಹಿಗಳು ಅಂತೇಳಿ ಅವರನ್ನು ಕರೀತಾ ಇದ್ದಾರೆ, ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಅಹಮದ್ ನಗರದ ನಿಜಾಮ್ ಶಾಹಿಗಳು ಅಂತಕ್ಕಂಥವ್ರು, ಐದನೇದಾಗಿ ಬರ್ತಕ್ಕಂಥದ್ದು ಬಿಹಾರದ ಇಮಾದ್ ಶಾಹಿಗಳು ಅಂತಕ್ಕಂಥ ಒಂದು ಮನೆತನ. ಹೀಗೆ ಈ ಬಹಮನಿ ರಾಜ್ಯ ಅಂತಕ್ಕಂಥದ್ದು 5 ಶಾಹಿ ಮನೆತನಗಳಾಗಿ ಅದು ಒಡೆದು ಹೋಯಿತು ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಈ 5 ಶಾಹಿ ಮನೆತನಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗ್ತದ. ಒಂದೇ ಇರತಕ್ಕಂಥ ಈ ಬಹಮನಿ ರಾಜ್ಯ 5 ಶಾಹಿ ಮನೆತನಗಳಾಗಿ ಅದು ವಿಭಜನೆಯನ್ನ ಹೊಂದ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಒಂದು ಮನೆತನ ಯಾವುದು? ವಿಜಯಪುರದ ಆದಿಲ್ ಶಾಹಿಗಳು ಅಂತ ಅವರನ್ನ ಕರೀತಾ ಇದ್ದಾರೆ. ವಿಜಯಪುರದ ಆದಿಲ್ ಶಾಹಿಗಳು ಅಂತೇಳಿ. ಹಾಗಾದ್ರೆ ಈ ವಿಜಯಪುರದ ಆದಿಲ್ ಶಾಹಿಗಳ ಒಂದು ಮನೆತನದಲ್ಲಿ ಇದರ ಒಬ್ಬ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಆತನ ಹೆಸರು ಯೂಸುಫ್ ಆದಿಲ್ ಖಾನ್ ಅಂತೇಳಿ ಆತನ ಹೆಸರು. ವಿಜಯಪುರದ ಆದಿಲ್ ಶಾಹಿಗಳ ಮನೆತನದ ಸ್ಥಾಪಕನ ಹೆಸರೇನು? ಯೂಸುಫ್ ಆದಿಲ್ ಖಾನ್ ಅಂತೇಳಿ ಆತನ ಹೆಸರು.
ಈತ ಈ ವಿಜಯಪುರದ ಆದಿಶಾಹಿಗಳ ಮನೆತನದ ಸ್ಥಾಪಕನಾಗಿದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈತನು ಕೂಡ ಅವತ್ತಿನ ಒಂದು ಕಾಲದಲ್ಲಿ ಒಳ್ಳೆಯ ಆಡಳಿತಗಾರನಾಗಿದ್ದ, ಧರ್ಮ ಸಹಿಷ್ಣು ಸುಲ್ತಾನನಾಗಿ ಈತ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ದ ಅವತ್ತಿನ ಒಂದು ಕಾಲದಲ್ಲಿ. ಇವನ ಆ ನಂತರ ಎರಡನೇ ಇಬ್ರಾಹಿಂ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಈತನ ನಂತರ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥ ಒಬ್ಬ ಸುಲ್ತಾನ ಅಧಿಕಾರಕ್ಕೆ ಬರ್ತಾ ಇದ್ದಾನೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿ ಆತನ ಹೆಸರು. ಯೂಸುಫ್ ಆದಿಲ್ ಖಾನ ನಂತರ ಅಧಿಕಾರವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಮತ್ತೊಬ್ಬ ಸುಲ್ತಾನ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಈತ ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾನೆ. ಹಾಗಾದ್ರೆ ಈತನು ಕೂಡ ಅವತ್ತಿನ ಒಂದು ಕಾಲದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈತ ಒಬ್ಬ ಒಳ್ಳೆಯ ಸುಲ್ತಾನನಾಗಿದ್ದ, ಶ್ರೇಷ್ಠ ಸುಲ್ತಾನನಾಗಿ ಈತ ಕಾರ್ಯಭಾರವನ್ನು ನಿರ್ವಹಣೆ ಅವತ್ತಿನ ಕಾಲದಲ್ಲಿ ಈತ ಮಾಡ್ತಾ ಇದ್ದ. ಈತನ ಒಂದು ಕಾಲದಲ್ಲಿ ಈ ರಾಜ್ಯ ಅಂತಕ್ಕಂಥದ್ದು, ಈತನ ಒಂದು ರಾಜ್ಯ ಬಹಳಷ್ಟು ವಿಸ್ತಾರತೆಯನ್ನ ಪಡೆದುಕೊಂಡಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲದೆ ಈತ ಸಮೃದ್ಧಿಯನ್ನ ಕೂಡ ಕಂಡಿತ್ತು. ಇವನ ಒಂದು ರಾಜ್ಯ ಅವತ್ತಿನ ಕಾಲದಲ್ಲಿ ಸಾಕಷ್ಟು ಸಮೃದ್ಧಿಯನ್ನ ಕಂಡಿತು ಅಂತೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈತನು ಕೂಡ ಒಬ್ಬ ಸಮರ್ಥ ಸುಲ್ತಾನನಾಗಿ ಅವತ್ತಿನ ಕಾಲದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈತನಿಗೆ ಜಗದ್ಗುರು ಬಾದಶಾ ಅಂತಕ್ಕಂಥ ಒಂದು ಬಿರುದು ಕೂಡ ಇತ್ತು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರಿಗೆ ಇರ್ತಕ್ಕಂಥ ಒಂದು ಬಿರುದು ಯಾವುದು? ಜಗದ್ಗುರು ಬಾದಶಾ. ಜಗದ್ಗುರು ಬಾದಶಾ ಅಂತಕ್ಕಂಥ ಒಂದು ಬಿರುದನ್ನ ಈತ ಪಡೆದುಕೊಂಡಿದ್ದ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಈತ ಜಗದ್ಗುರು ಬಾದಶಾ ಅಂತಕ್ಕಂಥ ಒಂದು ಬಿರುದನ್ನ ಈತ ಧರಿಸಿಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈತನು ಕೂಡ ಅವತ್ತಿನ ಒಂದು ಕಾಲದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಒಬ್ಬ ಧರ್ಮ ಸಹಿಷ್ಣು ಸುಲ್ತಾನನಾಗಿದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲ ಧರ್ಮಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಗೌರವವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಈತ ಆಗಿದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಒಳ್ಳೆಯ ಗುಣ ಈತನಲ್ಲಿ ಇತ್ತು ಅಂತಕ್ಕಂಥದ್ದನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈತ ಅನೇಕ ಹಿಂದೂ ವಿದ್ವಾಂಸರಿಗೆ, ಕವಿಗಳಿಗೆ, ಸಂಗೀತಗಾರರಿಗೆ ಈತ ರಾಜಾಶ್ರಯವನ್ನ ನೀಡಿದ್ದ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅವತ್ತಿನ ಒಂದು ಕಾಲದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸುಲ್ತಾನ, ಆತನ ಒಂದು ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರಿಗೆ, ಕವಿಗಳಿಗೆ, ಅಷ್ಟೇ ಅಲ್ಲದೆ ಸಂಗೀತಗಾರರಿಗೆ ಕೂಡ ಈತ ಆಶ್ರಯವನ್ನು ಕಲ್ಪಿಸಿಕೊಟ್ಟಿದ್ದ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಷ್ಟೇ ಅಲ್ಲದೆ ತನ್ನ ಅರಮನೆ ಅಥವಾ ಕೋಟೆಯಲ್ಲಿನ ಒಂದು ದತ್ತ ದೇವಾಲಯಗಳನ್ನ ಈತ ದುರಸ್ತಿ ಮಾಡಿಸಿ ಅಲ್ಲಿ ಪೂಜೆಗೂ ಕೂಡ ವ್ಯವಸ್ಥೆಯನ್ನ ಮಾಡಿಸಿದ್ದ ಅಂತಕ್ಕಂಥದ್ದನ್ನು ಕೂಡ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮುಸ್ಲಿಂ ಸುಲ್ತಾನನಾಗಿದ್ದರೂ ಕೂಡ ಆತನ ಒಂದು ಅರಮನೆಯಲ್ಲಿರ್ತಕ್ಕಂಥ ಆತನ ಒಂದು ಕೋಟೆಯಲ್ಲಿನ ದತ್ತ ದೇವಾಲಯಗಳನ್ನ ಈತ ದುರಸ್ತಿ ಮಾಡಿಸಿ ಅಲ್ಲಿ ಪೂಜೆಗೂ ಕೂಡ ಅವಕಾಶವನ್ನು ಒದಗಿಸಿಕೊಟ್ಟಿದ್ದ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಈತ ಎಲ್ಲ ಮತ ಧರ್ಮಗಳ ಬಗ್ಗೆ ಈತ ಅಪಾರವಾಗಿರ್ತಕ್ಕಂಥ ಒಂದು ಗೌರವ ಭಾವನೆಯನ್ನ ಅವತ್ತಿನ ಕಾಲದಲ್ಲಿ ಈತ ಹೊಂದಿದ್ದ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಅದಕ್ಕಾಗಿ ಈತನನ್ನ ಧರ್ಮ ಸಹಿಷ್ಣು ಸುಲ್ತಾನ ಅಂತೇಳಿ ಆತನನ್ನ ಕರೀತಾ ಇದ್ದಾರೆ. ಹಾಗಾದರೆ ಹಿಂದೂ ಮುಸ್ಲಿಂ ಸಾಂಸ್ಕೃತಿಕ ಒಂದು ಏಕತೆಗಾಗಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವತ್ತಿನ ಕಾಲದಲ್ಲಿ ಸಾಕಷ್ಟು ಶ್ರಮಿಸಿದ ಅಂತೇಳಿ ಹೇಳ್ತಾ ಇದ್ದಾರೆ. ಹಿಂದೂಗಳು ಮತ್ತು ಇಸ್ಲಾಮರ ಒಂದು ಸಾಂಸ್ಕೃತಿಕ ಏಕತೆಗಾಗಿ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಾಕಷ್ಟು ಪ್ರಯತ್ನವನ್ನು ಅವತ್ತಿನ ಕಾಲದಲ್ಲಿ ನಡೆಸಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಈತ ಉರ್ದು ಭಾಷೆಯಲ್ಲಿ ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಪುಸ್ತಕವನ್ನ ಈತ ಬರೆದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆ ಪುಸ್ತಕದ ಹೆಸರೇನು? ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಪುಸ್ತಕ. ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಶ್ರೇಷ್ಠ ಪುಸ್ತಕವನ್ನ
ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವತ್ತಿನ ಕಾಲದಲ್ಲಿ ಬರೆದಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಈ ಹಿಂದೂಗಳು ಮತ್ತು ಮುಸ್ಲಿಮರ ಒಂದು ಸಾಂಸ್ಕೃತಿಕ ಏಕತೆಗಾಗಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡಿದ ಅಂದರೆ ಈ ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನ ಆ ಅವತ್ತಿನ ಕಾಲದಲ್ಲಿ ಆತ ಬರೆದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಆತ ಸಂಗೀತವನ್ನ ಮುಸಲ್ಮಾನರಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ಈ ಸಂಗೀತವನ್ನ ಮುಸಲ್ಮಾನರಲ್ಲಿ ಕೂಡ ಜನಪ್ರಿಯಗೊಳಿಸುವ ಸಲುವಾಗಿ ಈ ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಪುಸ್ತಕವನ್ನ ಅವತ್ತಿನ ಕಾಲದಲ್ಲಿ ಆತ ಬರೆದ ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಒಂದು ಕೃತಿಯಲ್ಲಿ ಹಿಂದೂ ದೇವತೆಗಳಾಗಿರ್ತಕ್ಕಂಥ ಸರಸ್ವತಿ ಇರಬಹುದು, ಗಣಪತಿ ಇರಬಹುದು, ಭೈರವ ಇರಬಹುದು, ಈ ಮುಂತಾದ ದೇವರುಗಳ ಒಂದು ಸ್ತುತಿಯಿಂದ ಅದು ಏನಾಗ್ತಾ ಇದೆ, ಈ ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಪುಸ್ತಕ ಅದು ಆರಂಭಗೊಳ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾವಾಗಲೂ ಇಸ್ಲಾಂ ಧರ್ಮೀಯರು ಹಿಂದೂ ಧರ್ಮದ ದೇವರುಗಳನ್ನ ಅವರ ಒಂದು ಪುಸ್ತಕದ ಮೊದಲ ಪುಟಗಳಲ್ಲಿ ಅವರು ಬರೆಯುವುದು ವಾಡಿಕೆ ಇಲ್ಲ. ಆದರೂ ಕೂಡ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥ ಈ ಶ್ರೇಷ್ಠ ಸುಲ್ತಾನ ಆತನು ಬರೆದಿರ್ತಕ್ಕಂಥ ಈ ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಹಿಂದೂ ದೇವತೆಗಳಾಗಿರ್ತಕ್ಕಂಥ ಅಂದ್ರೆ ಸರಸ್ವತಿ ಇರಬಹುದು, ಗಣಪತಿ ಇರಬಹುದು, ಭೈರವ ಇವರ ಒಂದು ಸ್ತುತಿಯಿಂದ ಆ ಒಂದು ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಪುಸ್ತಕ ಆರಂಭಗೊಳ್ತಾ ಇರ್ತಕ್ಕಂಥ ಮಾತನ್ನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಿಂದೂ ಧರ್ಮದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಗೌರವ ಭಾವನೆಯನ್ನ ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸುಲ್ತಾನ ಈತ ಆಗಿದ್ದ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸ್ವತಃ ಒಳ್ಳೆಯ ಸಂಗೀತಗಾರನು ಕೂಡ ಈತ ಆಗಿದ್ದ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಶ್ರೇಷ್ಠ ಸಂಗೀತಗಾರನು ಕೂಡ ಅವತ್ತಿನ ಕಾಲದಲ್ಲಿ ಈತ ಆಗಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಆತ ಭವ್ಯವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪವಾಗಿರ್ತಕ್ಕಂಥ ಈ ಇಬ್ರಾಹಿಂ ರೋಜಾವನ್ನ ಅವತ್ತಿನ ಕಾಲದಲ್ಲಿ ಈತ ರಚನೆಯನ್ನ ಮಾಡಿದ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದ್ರೆ ವಿಜಯಪುರದಲ್ಲಿರ್ತಕ್ಕಂಥ ಈ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಒಂದು ಶ್ರೇಷ್ಠ ರಚನೆಗಳಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಮಕ್ಕಳೇ, ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ, ವಿಜಯಪುರದಲ್ಲಿ ಅತಿ ಆಶ್ಚರ್ಯಕರವಾದ ಒಂದು ಸಂಗತಿಗಳಲ್ಲಿ ಅತಿ ಹೆಚ್ಚಿನ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಗುಮ್ಮಟ ಯಾವುದಂದ್ರೆ ಗೋಲು ಗುಮ್ಮಟ. ಈಗಾಗಲೇ ನಿಮಗೆ ಗೊತ್ತಿರತಕ್ಕಂಥದ್ದು. ಹಾಗಾದ್ರೆ ಎರಡನೇ ಸ್ಥಾನವನ್ನ ಆ ವಿಜಯಪುರದಲ್ಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಹೂದೋಟದಿಂದ ಕೂಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ರಚನೆಯನ್ನು ಹೊಂದಿರತಕ್ಕಂಥ ಒಂದು ಕಟ್ಟಡ ಯಾವುದು ಅಂದರೆ ಅದು ಇಬ್ರಾಹಿಂ ರೋಜಾ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ಹಾಗಾದ್ರೆ ಆ ವಿಜಯಪುರದಲ್ಲಿರ್ತಕ್ಕಂಥ ಈ ಇಬ್ರಾಹಿಂ ರೋಜಾ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಟ್ಟಡದ ರಚನೆ ಅಂತಕ್ಕಂಥದ್ದು ಯಾರಿಂದ ಆಯಿತು ಅಂತಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಂದ ವಿಜಯಪುರದಲ್ಲಿರ್ತಕ್ಕಂಥ ಈ ಇಬ್ರಾಹಿಂ ರೋಜಾ ಅಂತಕ್ಕಂಥ ಒಂದು ಶ್ರೇಷ್ಠ ಒಂದು ಕಟ್ಟಡದ ಒಂದು ರಚನೆ ಅವತ್ತಿನ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿಯವರೆಗೆ ಮಕ್ಕಳೇ ನಾವು ಈ ಬಹಮನಿ ಆದಿಲ್ ಶಾಹಿಗಳು ಅಂತಕ್ಕಂಥ ಒಂದು ಮನೆತನದ ಕುರಿತು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಅವಧಿಯಲ್ಲಿ ನಾವು ಈ ಬಹಮನಿ ಆದಿಲ್ ಶಾಹಿಗಳ ಅಂತಕ್ಕಂಥ ಒಂದು ಪಾಠದಲ್ಲಿ ಅವರು ಶಿಕ್ಷಣಕ್ಕೆ ಯಾವ ತೆರನಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಪಟ್ಟರು, ಸಾಹಿತ್ಯಕ್ಕೆ ಯಾವ ತೆರನಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಪಟ್ಟರು, ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳ ಕುರಿತು ಸುದೀರ್ಘವಾಗಿ ಅಧ್ಯಯನವನ್ನ ಈ ಒಂದು ಅವಧಿಯಲ್ಲಿ ಮಾಡಿದ್ದೀವಿ. ಅದಾದ ನಂತರ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥದ್ದು ಮೊಹಮ್ಮದ್ ಗವಾನ್ ನಂತರ ಮೂರನೇ ಮೊಹಮ್ಮದ್ ಸುಲ್ತಾನನ ನಂತರ 5 ಶಾಹಿ ಮನೆತನಗಳು ಅಂತಕ್ಕಂಥವು ಆ ಭಾಗವನ್ನು ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅತಿ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಮನೆತನ ವಿಜಯಪುರದ ಆದಿಲ್ ಶಾಹಿಗಳು ಅಂತಕ್ಕಂಥದ್ದು, ಎರಡನೇದಾಗಿ ಬರ್ತಕ್ಕಂಥದ್ದು ಬೀದರ್ನ ಫರೀದ್ ಶಾಹಿಗಳು, ಮೂರನೇದಾಗಿ ಬರ್ತಕ್ಕಂಥದ್ದು ಗೋಲ್ಕೊಂಡದ ಕುತುಬ್ ಶಾಹಿಗಳು, ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಅಹಮದ್ನಗರದ ನಿಜಾಮ್ ಶಾಹಿಗಳು, ಐದನೇದಾಗಿ ಬರ್ತಕ್ಕಂಥದ್ದು ಬಿಹಾರ್ನ ಇಮಾಮ್ ಶಾಹಿಗಳು. ಹೀಗೆ ಬ್ರಾಹ್ಮಣಿ ರಾಜ್ಯ 5 ಶಾಹಿ ಮನೆತನಗಳಾಗಿ ಒಡೆದು ಹೋಯಿತು ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ವಿಜಯಪುರದ ಆದಿಲ್ ಶಾಹಿಗಳು ಅಂತಕ್ಕಂಥವರು.
ಅದರಲ್ಲಿ ಯೂಸುಫ್ ಆದಿಲ್ ಖಾನ್ ಅಂತಕ್ಕಂಥ ಒಬ್ಬ ಸುಲ್ತಾನ ಬರ್ತಾ ಇದ್ದಾನ. ಇವನ ಮರಣದ ನಂತರ ಆ ಸ್ಥಾನವನ್ನ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸುಲ್ತಾನ. ಈತನಿಗೆ ಇರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಜಗದ್ಗುರು ಆದರ್ಶ ಅಂತಕ್ಕಂಥ ಬಿರುದನ್ನ ಈತ ಧರಿಸಿಕೊಂಡಿದ್ದ ಅಂತಕ್ಕಂಥದ್ದು. ಈತ ಕಿತಾಬಿ ನವರಸ್ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನ ಅವತ್ತಿನ ಕಾಲದಲ್ಲಿ ಆತ ಬರೆದ. ಆತ ಮಾಡತಕ್ಕಂಥ ಅತಿ ಮಹತ್ವದ ಒಂದು ಸಾಧನೆ ಯಾವುದು ಅಂದರೆ ಆತ ಹಿಂದೂ ಮತ್ತು ಮುಸ್ಲಿಂ ಸಾಂಸ್ಕೃತಿಕ ಏಕತೆಗಾಗಿ ಆತ ಸಾಕಷ್ಟು ಪ್ರಯತ್ನವನ್ನು ಅವತ್ತಿನ ಕಾಲದಲ್ಲಿ ಮಾಡಿದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಹಾಗಾದರೆ ಇವತ್ತಿನ ಒಂದು ಅವಧಿಯಲ್ಲಿ ನಿಮಗೆ ಮನೆಗೆಲಸ ಅಂತಂದರೆ ಏನು ಅಂತಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಾಧನೆಗಳನ್ನ ಏನ್ ಮಾಡಬೇಕು, ನೀವು ಪಟ್ಟಿ ಮಾಡಿರಿ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ಬರೀಬೇಕಾಗ್ತದೆ. ಹಾಗಾದರೆ ಮಕ್ಕಳೇ, ನೀವು ಈ ಒಂದು ಅವಧಿಯಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಾಧನೆಗಳನ್ನ ಕುರಿತು ಏನ್ ಮಾಡಬೇಕು, ಪಟ್ಟಿಯನ್ನ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾ ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನ ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.